ಸೊ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೆ ನಿಮಗೆ ಏನಂದರೆ ಆ್ಯಕ್ಚುಯಲ್ ವಿವೇಕ ಚೂಡಾಮಣಿ ಇವಾಗಿಂದ ಈ ಶ್ಲೋಕಗಳಿಂದ ಶುರುವಾಗತ್ತೆ ಅಂತ. ಸೊ ಅದಕ್ಕೆ ಡೈರೆಕ್ಟು 71ನೇ ಶ್ಲೋಕವನ್ನು ತೆಗೆದುಕೊಂಡಿದ್ದೀವಿ. ಇನ್ನು ಮಿಕ್ಕಿದ ಹಳೆಯದೆಲ್ಲ ಇಟ್ ಈಸ್ ಅ ಲಿಟಲ್ ಬಿಟ್ ಆಫ್ ರಿಪಿಟೇಷನ್ಸ್. ಓಕೆನಾ? ಹೇಳಿದ್ದೇನೆ ಇನ್ನೊಂದು ಥರ ಬೇರೆ ಬೇರೆ ಥರದಲ್ಲಿ ಹೇಳ್ತಾ ಹೋಗಿದ್ದಾರೆ. ಲಾಸ್ಟ್ ಕ್ಲಾಸಲ್ಲಿ ಒಂದೆರಡು ಕಂಪ್ಯಾರಿಸನ್ಸ್ಗಳನ್ನ ಕೊಟ್ಟಿದ್ದರು. ಚೆನ್ನಾಗಿದೆ ಕಂಪ್ಯಾರಿಸನ್ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಇನ್ನು ಮಿಕ್ಕಿದ್ದೆಲ್ಲ ಕೆಲವೆಲ್ಲ ರಿಪಿಟೇಷನ್ಸ್. ಆ್ಯಕ್ಚುಯಲ್ ವಿವೇಕ ಚೂಡಾಮಣಿ ಇಲ್ಲಿ ಶುರುವಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಚಾಪ್ಟರು ಆತ್ಮಾನಾತ್ಮ ವಿವೇಕ ಅಂತ. ಸೊ ಅದೇ ನಿಮಗೆ ಸುಮಾರು ಸಲ ನಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಾವು ರಿಸರ್ಚಲ್ಲಿ ಒಂದು ವರ್ಡ್ ಇದೆ, ಒಂದು ಸೆಂಟೆನ್ಸ್ ಇದೆ, ಯು ಕೆನಾಟ್ ನೋ ಅನ್ನೋನ್ ಫ್ರಮ್ ಅನ್ನೋನ್ ಅಂತ. ಅಂದರೆ ಗೊತ್ತಿಲ್ಲದೆ ಇರೋ ವಿಷಯದಿಂದ ಗೊತ್ತಿಲ್ಲದೆ ಇರೋ ವಿಷಯವನ್ನು ತಿಳ್ಕೊಳಕ್ಕಾಗಲ್ಲ ಅಂತ. ಗೊತ್ತಿರೋ ವಿಷಯದಿಂದ ಗೊತ್ತಿಲ್ಲದೆ ಇರೋ ವಿಷಯವನ್ನು ತಿಳ್ಕೊಬಹುದು. ಓಕೆನಾ? ಗೊತ್ತಿಲ್ಲದೆ ಇರೋ ವಿಷಯದಿಂದ ಗೊತ್ತಿಲ್ಲದೆ ಇರೋ ತಿಳ್ಕೊಳಕ್ಕಾಗಲ್ಲ. ಓಕೆ, ಇಟ್ಸ್ ವೆರಿ ಡಿಫಿಕಲ್ಟ್. ಆಗೋದೇ ಇಲ್ಲ, ಈ ಸಾಧ್ಯವೇ ಇಲ್ಲದೆ ಇರೋದು. ಇವಾಗ ನನಗೇನೋ ಒಂದು ಇದೆ ಅಂತ ಗೊತ್ತು, ಅದರ ಹುಡುಕಾಟದಲ್ಲಿ ಹೋಗ್ತೀನಿ. ಅದರ ಹುಡುಕಾಟದಲ್ಲಿ ಹೋದಾಗ ಮತ್ತೇನೋ ಒಂದು ಸಿಗತ್ತೆ. ಏನಿದೆ ಅಂತ ಗೊತ್ತು, ಅದರ ಹುಡುಕಾಟದಲ್ಲಿ ಹೋದಾಗ ಮತ್ತೇನೋ ಒಂದು ನನಗೆ ಸಿಗ್ತಾ ಹೋಗುತ್ತೆ. ಹೊಸದು ಸಿಗ್ಬೋದು, ಬೇರೆದೇನೋ ಸಿಗ್ಬೋದು, ಏನಾದರೂ ಸಿಗ್ಬೋದು. ಅದೇ ಥರನೇ ಇದು ಚಿನ್ನವನ್ನು ಎಕ್ಸ್ಟ್ರಾಕ್ಟ್ ಮಾಡುವಂತಹ ವಿಧಿ. ಓಕೆನಾ? ನನಗೆ ಗೊತ್ತು ಚಿನ್ನ ಇದೆ ಅಂತ, ಅದಕ್ಕೋಸ್ಕರ ನಾನು ಹೋಗ್ತಾಯಿದ್ದೀನಿ. ನೋಯಿಂಗ್ ಗೊತ್ತಿರೋ ವಿಷಯದಿಂದ ಗೊತ್ತಿಲ್ಲದೆ ಇರೋ ವಿಷಯ ಕಡೆಗೆ ಹೋಗ್ತಾಯಿದ್ದೀನಿ. ಅದನ್ನು ಹೆಂಗೆ ಕ್ಲೀನ್ ಮಾಡೋದು ಅಂತ. ಇವಾಗ ನಿಮ್ಮ ಮನೇಲೂ ಮಣ್ಣಿದೆ, ತೆಗೆದುಬಿಟ್ಟು ಚಿನ್ನ ಹುಡುಕ್ತೀರ ಅದರಲ್ಲಿ. ಯಾಕೆ ನಿಮ್ಗೆ ಗೊತ್ತು ಅದರಲ್ಲಿ ಏನಿಲ್ಲ ಅಂತ. ಅದರಿಂದ ಹೋದರೆ ಏನು ಸಿಗಲ್ಲ ಅನ್ನೋದು ಗೊತ್ತು. ಸೊ ಗೊತ್ತಿರೋ ವಿಷಯದಿಂದ ಗೊತ್ತಿಲ್ಲದೆ ಇರೋ ವಿಷಯಕ್ಕೆ ಹೋಗೋದೇ ಸೈನ್ಸ್, ವಿಜ್ಞಾನ ಅಂತಲೂ ಕೂಡ ಕರಿತೀವಿ. ನಾಲೆಜ್ ಕೂಡ ಹಾಗೆ ಗೊತ್ತಾಗೋದು. ಓಕೆ, ಒಂದೊಂದು ವಿಷಯವನ್ನು ಗೊತ್ತಿರೋ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ನಾನು ನಿಧಾನಕ್ಕೆ ಹೋದರೆ ಗೊತ್ತಿಲ್ಲದೆ ಇರುವಂಥ ಒಂದು ವಿಷಯ ಗೊತ್ತಾಗತ್ತೆ. ಗೊತ್ತಿಲ್ಲದೆ ಇರೋ ವಿಷಯ ತೊಗೊಂಡು ಗೊತ್ತಿಲ್ಲದೆ ಇರೋಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಸೊ ಅದಕ್ಕೋಸ್ಕರನೇ ನಾವೆಲ್ಲದಕ್ಕೂ ಅವಲಂಬಿತರು. ಓಕೆ, ಯಾಕೆ ಮೂರ್ತಿಯನ್ನು ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಗೊತ್ತಿಲ್ಲದೆ ಇರೋದನ್ನು ಕಾಣಬೇಕಲ್ಲ ಮುಂದಕ್ಕೆ. ನನ್ನ ಮಗಳಿಗೆ ಹುಟ್ಟಿದ ತಕ್ಷಣವೇ 5 ವರ್ಷ ಆಗಿದ ತಕ್ಷಣವೇ ದೇವರು ನಿರಾಕಾರ, ಪರಬ್ರಹ್ಮ, ಎನರ್ಜಿ, ಶಕ್ತಿ, ಸತ್ಯ ಅಂದ್ಬಿಟ್ರೆ ಏನು ಅರ್ಥ ಆಗತ್ತೆ? ಸೊ ಅದಕ್ಕೆ ಗೊತ್ತಿರುವ ವಿಷಯವನ್ನು ಮಾಡ್ಕೊತೀವಿ. ಒಂದು ಪೂಜೆ, ಒಂದು ಪುನಸ್ಕಾರ, ಒಂದು ದೇವರು, ಒಂದು ಶಾಸ್ತ್ರ, ಈ ಎಲ್ಲವನ್ನು ಮಾಡ್ಕೊಂಡು ಹೋಗ್ತೀವಿ. ಲೋಕಲ್ ರೂಲ್ಸ್, ಅದೇ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಲೋಕಲ್ ರೂಲ್ಸ್ಗಳನ್ನ ಮಾಡಿಕೊಂಡು ಗೊತ್ತಿರುವ ವಿಷಯದಿಂದ ಗೊತ್ತಿಲ್ಲದೆ ಇರೋ ವಿಷಯಕ್ಕೆ ಪ್ರಯಾಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಇಲ್ಲಿ ಅದನ್ನೇ ಹೇಳಿರೋದು ಆತ್ಮ ಅನಾತ್ಮ ವಿವೇಕ. ಅಂದರೆ ಫಸ್ಟು ಆತ್ಮ ಅಂದರೆ ಏನು ಅಂತ ಹೇಳಿ ಮೇಡಮ್. ಓಕೆ, ಸೊ ಇವಾಗ ನಮಗೆ ಆತ್ಮ ಅಂದರೆ ಏನು ಅಂತ ಗೊತ್ತಿಲ್ಲ. ಓಕೆನಾ? ಸೊ ಅನಾತ್ಮ ಅಂದರೆ ಏನು ಅಂತ ತಿಳ್ಕೊಬೇಕು. ಯಾವುದನ್ನು ತಿಳ್ಕೊಬೇಕೋ, ಯಾವುದು ಅಲ್ಲ ಅನ್ನೋದನ್ನ ತಿಳ್ಕೊಂಬಿಟ್ರೆ ಯಾವುದು ಅಂತ ಹೇಳ್ಬೋದು. ಆಮೇಲೆ ಯಾವುದಲ್ಲ, ಇವಾಗ ನಾನು ಇಲ್ಲಿಂದ ಮೈಸೂರಿಗೆ ಹೋಗಬೇಕು, ಬಿಡದಿ ಮೈಸೂರಲ್ಲ, ಮಂಡ್ಯ ಮೈಸೂರಲ್ಲ, ಮದ್ದೂರು ಮೈಸೂರಲ್ಲ, ಅದು ತಿಳಿತಾ ಹೋದರೆ ಕೊನೆಗೆ ಮೈಸೂರು ಸಿಗುತ್ತೆ. ಹಾಗೆ ಚಿನ್ನವನ್ನು ತೆಗಿಬೇಕಾದ್ರೂ ಕೂಡ ಅಷ್ಟೇ. ಆ ಕಡೆದು ಇದೇನೋ ಕಲ್ಲು ಇದಲ್ಲ, ಇದೇನೋ ಮಣ್ಣು ಇದಲ್ಲ, ಇದೇನೋ ಇನ್ನೊಂದು ಇದಲ್ಲ, ಆ ಥರ ಹೋದಾಗ ಏನಾಗುತ್ತೆ ಅಂದರೆ ಯಾವುದು ಅದು ಸಿಗ್ತಾ ಹೋಗುತ್ತೆ. ಅದು ಆತ್ಮ. ಅದೇ ನೀನು ಡೈರೆಕ್ಟಾಗಿ ನೀನು ಹೋಗು ನೋಡು ಅಂದರೆ ಆಗಲ್ಲ. ಆಗದೇ ಇಲ್ವ? ಯಾರಿಗೂ ಆಗತ್ತೆ. ಯಾವುದೋ 1000ದಲ್ಲೋ ಲಕ್ಷದಲ್ಲೋ ಒಬ್ಬರಿಗೆ, ಜ್ಞಾನಿಗಳಿಗೆ, ಪೂರ್ವಜನ್ಮದ ಸಂಸ್ಕಾರ ಇದ್ದವ್ರಿಗೆ ಯಾರಿಗೋ ಒಬ್ರಿಗೆ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ರೆಗ್ಯುಲರ್ ಪೀಪಲ್, ನಾರ್ಮಲ್ ನಮ್ಮಂಥ ಕಾಮನ್ ಪೀಪಲ್ಗಳಿಗೆ ಅದು ಸಾಧ್ಯ ಇಲ್ಲ. ನಮ್ಮಂಥ ಕಾಮನ್ ಪೀಪಲ್ಗಳಿಗೆ ಫಸ್ಟು ಯಾವುದು ಅಲ್ಲ ಅನ್ನೋದು ಹೇಳ್ತಾ ಹೋಗಬೇಕು. ಅದಕ್ಕೆ ನಾನು ನಮ್ಮ YEC ಕ್ಲಾಸ್ನಲ್ಲಿ ಎಲ್ಲ ಕ್ಲಾಸ್ ತೊಗೋಬೇಕಾದ್ರೆ ಅದನ್ನು ಹೇಳ್ತೀನಿ. ವಿಷಯ ಒಳ್ಳೆಯದೋ ಕೆಟ್ಟದ್ದೋ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಯಾಕೆ ಅಂದರೆ ಅದು ಜ್ಞಾನ. ಒಳ್ಳೆಯದೋ ಕೆಟ್ಟದ್ದೋ ತಿಳ್ಕೊಬೇಕು. ನೀವು ಮಾಡ್ತಾಯಿಲ್ಲ ತಾನೇ ತಪ್ಪು. ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಕಳ್ತನ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ತಪ್ಪಿಲ್ಲ. ಸೊ ಒಳ್ಳೆಯದೋ ಕೆಟ್ಟದ್ದು ವಿಷಯವನ್ನು ತಿಳ್ಕೊಂಡಿರಬೇಕು. ವಿಷಯವನ್ನು ತಿಳ್ಕೊಂಡ್ಬಿಟ್ರೆ ಆಮೇಲೆ ಅದನ್ನು ಯೂಸ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸೊ ಆವಾಗ ವಿಷಯವೆಲ್ಲ ಗೊತ್ತಿರುತ್ತೆ ನಿಮಗೆ. ಎಲ್ಲ ಗೊತ್ತಿದ್ದಾಗ
ನೋಯಿಂಗ್ ದ ಅನ್ನೋನ್ ವಿಲ್ ಬಿ ಈಸಿ. ಗೊತ್ತಿಲ್ಲದೆ ಇರೋ ವಿಷಯ ಬಗ್ಗೆ ಅರ್ಥ ಆಗೋಕ್ಕೆ ಶುರುವಾಗ್ತದೆ. ಓ ಹಿಂಗೆ ಹೇಳಿದ್ರು, ಓ ಇದಲ್ವಂತೆ, ಓ ಇದಿರಬಹುದು, ಇದು ನನ್ನ ಅನುಭವಕ್ಕೆ ಬರ್ತಾ ಇದೆ ಅಂತ ಆಗತ್ತೆ. ಅದೇ ನಾನು ಸ್ಟಾರ್ಟಿಂಗಲ್ಲೇ ನನ್ನ ಅನುಭವ ಅಂತ ಹೇಳ್ತಾ ಹೋಗ್ಬಿಟ್ರೆ ಸೊ ಯಾವುದು ನಮಗೆ ಅಂದರೆ ಇಲ್ಲಿ ಏನು ಅಂದರೆ ಅಸತ್ಯಗಳನ್ನು ತಿಳ್ಕೊಳ್ತಾ ಹೋದರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಇಲ್ಲಿ ಬರೋದು ಅಸತ್ಯಗಳು ಯಾವ್ದು ಅಂತ ತಿಳ್ಕೊಳ್ತಾ ಹೋದರೆ ಇದು ನಾನಲ್ಲ, ಇದಲ್ಲ ಅಂದರೆ ಅದು ಯಾವುದು, ಸತ್ಯ ಅನ್ನೋದು ಯಾವುದು ಅನ್ನೋದು ಮನಸ್ಸಿಗೆ ಅರಿವಾಗತ್ತೆ. ಅದನ್ನೇ ಇಲ್ಲಿ ಚಾಪ್ಟರ್ ಹೇಳಿರೋದು ಆತ್ಮಾನಾತ್ಮ ವಿವೇಕ. ಆತ್ಮ ಅಂದರೆ ಏನು, ಅನಾತ್ಮ ಅಂದ್ರೇನು, ಇದು ಚಾಪ್ಟರ್. ಸೊ ಮೊದಲನೇದಾಗಿ ನಾವು ಯಾವತ್ತೂ ನಾನು ಅದೇ ಹೇಳಿದ್ನಲ್ಲ, ಗೊತ್ತಿರುವ ವಸ್ತುವಿನಿಂದ ಗೊತ್ತಿಲ್ಲದೆ ಇರೋ ವಸ್ತು ಕಡೆಗೆ ಪ್ರಯಾಣ ಮಾಡಬೇಕು. ಇವಾಗ ನಾನು ನನ್ನ ಬಗ್ಗೆ ಸ್ಟಡಿ ಮಾಡ್ತಾಯಿದ್ದೀನಿ. ಆತ್ಮಾನಾತ್ಮ ವಿವೇಕ ಅಂದರೆ ಅದು ಆತ್ಮನೂ ನನ್ನಲ್ಲೇ, ಅನಾತ್ಮನೂ ನನ್ನಲ್ಲೇ ಅಲ್ವಾ, ಎರಡೂ ನನ್ನಲ್ಲೇ ಇದೆ. ಸೊ ನಾನು ಗೊತ್ತಿರುವ ವಸ್ತುವನ್ನು ಅರ್ಥ ಮಾಡ್ಕೋಬೇಕು ಫಸ್ಟು. ಅದಕ್ಕೆ ಅವ್ರು ಏನು ಮಾಡಿದರೆ ಸ್ಥೂಲ ಶರೀರದ ವರ್ಣನೆ, ಸ್ಥೂಲ ಶರೀರ ಅಂದರೆ ಏನು ಅಂತ ಹೇಳಿದ್ದಾರೆ. ಓಕೆನಾ, ಸ್ಥೂಲ ಶರೀರ ಅಂದರೆ ಏನು ಹೇಳಿದರೆ ಮಜ್ಜಾಸ್ತಿಮೇಧ ಫಲರಕ್ತ ಚರ್ಮ ತ್ವಗಾಹ್ವಯ ಐ ಧಾತುಭಿರೇಭಿರನ್ವಿತಂ. ಸೊ ಏನಂದರೆ ಆಯುರ್ವೇದದ ಪ್ರಕಾರ ನಮ್ಮ ದೇಹ ಸಪ್ತಧಾತುಗಳಿಂದ ಆಗಿದೆ ಅಂತ. ಆಯುರ್ವೇದದ ಪ್ರಕಾರ ನಮ್ಮ ದೇಹ ಸಪ್ತಧಾತುಗಳಿಂದ ಆಗಿದೆ ಅಂತ. ಅದೇ ನಾವು ಅಲೋಪತಿ ಇಂಗ್ಲೀಷ್ ಮೆಡಿಸನ್ ಪ್ರಕಾರ ಏನು ಹೇಳ್ತೀವಿ, ಅವ್ರು ಏನು ಹೇಳ್ತಾರೆ, ಸರ್ಕ್ಯುಲೇಟ್ರಿ ಸಿಸ್ಟಮ್ಮು, ಮತ್ತು ಇದು ರೆಸ್ಪಿರೇಟ್ರಿ ಸಿಸ್ಟಮ್ಮು, ಯುರಿನರಿ ಸಿಸ್ಟಮ್ಮು, ಆಮೇಲೆ ನರ್ವಸ್ ಸಿಸ್ಟಮ್ಮು, ಮತ್ತು ಮಸ್ಕ್ಯುಲರ್ ಸಿಸ್ಟಮ್ಮು, ಸ್ಕೆಲಿಟಲ್ ಸಿಸ್ಟಮ್ಮು, ಈ ಥರ ಡಿವೈಡ್ ಮಾಡ್ತಾರೆ. ಬಟ್ ಆಯುರ್ವೇದದಲ್ಲಿ ಸಪ್ತಧಾತುಗಳು ಅಂತ ಡಿವೈಡ್ ಮಾಡ್ತಾರೆ. ಆ ಸಪ್ತಧಾತುಗಳು ಯಾವ್ದು ಅಂದರೆ ಸ್ಕ್ರೀನ್ ಶೇರ್ ಮಾಡ್ತೀನಿ, ಅದೊಂಚೂರು ಲೈಟ್ ಆಫ್ ಮಾಡಿ ಮೇಡಮ್. ಸೊ ಮೇಡಮು ಆಯುರ್ವೇದ ಡಾಕ್ಟ್ರು, ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಮಗೆ ಗೊತ್ತಿರುವಂಥದ್ದು ಒಂಚೂರು ಎಕ್ಸ್ಪ್ಲೈನ್ ಮಾಡುವ. ಓಕೆ, ಸೊ ಅದೇ ನಾನು ಹೇಳಿದ್ನಲ್ಲ, ಆಯುಲೋಪತಿನಲ್ಲಿ ಏನು ಮಾಡ್ತೀವಿ ಅಂದರೆ ಬೇರೆ ಬೇರೆ ಸಿಸ್ಟಮ್ಮು, ನರ್ವಸ್ ಸಿಸ್ಟಮ್ಮು ಈ ಥರ ತೊಗೊತೀವಿ. ಬಟ್ ಆಯುರ್ವೇದದಲ್ಲಿ ಆ ಥರ ಅಲ್ಲ, ಸಪ್ತಧಾತುಗಳು ಅಂತ ತೊಗೊತಾರೆ. ಯಾವ್ದು ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ. ಓಕೆನಾ, ರಸ ಅಂದರೆ ಅನ್ನದ್ದು, ಆಹಾರದ್ದು. ಓಕೆನಾ, ಆಮೇಲೆ ರಕ್ತ, ಬ್ಲಡ್ಡು, ಕಂಪ್ಯಾರಿಸನ್ ಅಷ್ಟೇ. ಇದು ಎಕ್ಸಾಕ್ಟ್ ಬ್ಲಡ್ ಅಂತ ಕೇಳಿದ್ರೆ ಅಲ್ಲ. ಓಕೆನಾ, ಇನ್ನೂ ಬೇರೆ ಬೇರೆ ಇನ್ಕ್ಲೂಡ್ ಆಗುತ್ತೆ. ಇಟ್ಸ್ ಜಸ್ಟ್ ಎ ಕಂಪ್ಯಾರಿಸನ್. ಮಾಂಸ, ಮಸಲ್ಸು. ಮೇಧ, ಕೊಬ್ಬು. ಓಕೆ, ಅಸ್ಥಿ ಅಂದರೆ ಮೂಳೆ. ಓಕೆ, ಮಜ್ಜ ಅಂದರೆ ಮೇಡಮ್ ಮಜ್ಜಧಾತು ಏನು? ಬೋನ್ ಮ್ಯಾರೋ. ಆ ಬೋನ್ ಒಳಗಡೆ ಇರುವಂತಹ ಬೋನ್ ಮ್ಯಾರೋ ಅಂತ ಕರಿತೀವಿ. ಆಮೇಲೆ ಶುಕ್ರ ಅಂದರೆ ರೀಪ್ರೊಡಕ್ಟಿವ್ ಸಿಸ್ಟಮ್. ಸೊ ಈ ಥರ ಡಿವೈಡ್ ಮಾಡಿದ್ದಾರೆ ಆಯುರ್ವೇದದಲ್ಲಿ. ಓಕೆನಾ, ಸೊ ಏನು ಹೇಳ್ತಾರೆ ಅಂದರೆ ಸ್ಥೂಲ ಶರೀರ ಹೇಗಾಗಿದೆ ಅಂದರೆ ಅಕಾರ್ಡಿಂಗ್ ಟು ಆಯುರ್ವೇದನೇ ಹೇಳಬೇಕಲ್ಲ, ನಮ್ಮ ವೇದಗಳ ಪ್ರಕಾರ. ಸೊ ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ. ಸೊ ಇದು ನಿಮ್ಮ ದೇಹ. ಸೊ ಏನು ಹೇಳ್ತಾರೆ, ರಸದಿಂದ ಮಾಂಸ. ಓಕೆ, ನೀವು ಯಾವುದೇ ಒಂದು ಆಹಾರವನ್ನು ತೆಗೆದುಕೊಂಡ್ರೆ ಅದು ಹೊರಗಡೆ ಹೋಗಿ ಡೈಜೆಸ್ಟ್ ಆಗಿ ರಸಧಾತು ಆಗುತ್ತೆ. ಆ ರಸಧಾತು ರಕ್ತಧಾತುವನ್ನು ಫಾರ್ಮೇಷನ್ ಮಾಡುತ್ತೆ, ಪೋಷಣೆ ಮಾಡುತ್ತೆ. ಅಂದರೆ ಅದಕ್ಕೆ ಶಕ್ತಿಯನ್ನು ಕೊಡುತ್ತೆ, ಅದಕ್ಕೇನು ಊಟ ಬೇಕೋ ಅದು ಕೊಡುತ್ತೆ. ರಕ್ತಧಾತು ಏನು ಮಾಡುತ್ತೆ ಅಂದರೆ ಮಾಂಸಧಾತುಗೆ ಪೋಷಣೆಯನ್ನು ಮಾಡುತ್ತೆ. ಮಾಂಸಧಾತು ಮೇಧಕ್ಕೆ ಪೋಷಣೆಯನ್ನು ಮಾಡುತ್ತೆ. ಮೇಧಕ್ಕೆ ಅಸ್ಥಿ ಪೋಷಣೆ ಮಾಡುತ್ತೆ. ಅಸ್ಥಿಯಿಂದ ಮಜ್ಜ ಪೋಷಣೆ ಆಗುತ್ತೆ. ಮಜ್ಜೆಯಿಂದ ಶುಕ್ರ ಪೋಷಣೆ ಆಗುತ್ತೆ. ಓಕೆ, ಅದಕ್ಕೆ ನಿಮ್ಮ ಆಯುರ್ವೇದದಲ್ಲಿ ಫುಡ್ ಬಗ್ಗೆ ತುಂಬ ಗಮನ ಹರಿಸ್ತೀವಿ. ಓಕೆನಾ, ಇವಾಗ ನಾನು ಯಾವುದೋ ಒಂದು ಫುಡ್ ತೊಗೊಂಡ್ರೆ ನನಗೇನಾಗುತ್ತೆ ಅಂದರೆ ಅದು ರಸವಾಗಬೇಕು ಫಸ್ಟು. ಆ ರಸವಾಗಿ ರಕ್ತವಾಗಿ ಮಾಂಸ ಆಗಬೇಕು. ಆ ಪರ್ಟಿಕ್ಯುಲರ್ ನನಗೆ ಪ್ರಾಬ್ಲಮ್ ಏನಾಗಿತ್ತು, ನನಗೆ ಬೋನ್ ಮುರಿದೋಗ್ಬಿಟ್ಟಿತ್ತು, ಬೋನ್ ಸಪ್ರೇಷನ್ ಆಗಿಬಿಟ್ಟಿತ್ತು. ನಮಗೆ ಹೆಸರು ಕಾಳು ಪಾಯಸ ತುಂಬ ಎಫೆಕ್ಟಿವ್ ಅಂತ ಹೇಳಿದರು.
ಸೊ ನನಗೇನಾಗಬೇಕು, ಹೆಸರನ್ನ ಪಾಯಸ ತಿಂದರೆ ಶೀತ ನಾನು ಇಲ್ಲ ಅನ್ನಲ್ಲ, ಬಟ್ ಆ ಪಾಯಸವನ್ನು ತಿಂದರೆ ಅದು ರಸವಾಗತ್ತೆ. ಓಕೆ, ರಸದಿಂದ ಅದರಲ್ಲಿರುವಂತಹ ಅಂಶ ರಕ್ತವಾಗತ್ತೆ, ಆ ರಕ್ತದಲ್ಲಿರುವಂಥ ಮಾಂಸವಾಗತ್ತೆ, ಮಾಂಸ ಮೇಧವಾಗತ್ತೆ, ಮೇಧದಿಂದ ನಂಗೆ ಅಸ್ಥಿ ಮೂಳೆ ಸರಿ ಹೋಗುತ್ತೆ. ದಿಸ್ ಇಸ್ ಹೌ ಆಯುರ್ವೇದ ವರ್ಕ್ಸ್. ನಿಮಗೆ ಮೆಡಿಸಿನ್ಸ್ಗಳು ಕೊಡಬೇಕಾದ್ರೆ, ಯಾವುದೇ ಒಂದು ಆಹಾರದ್ದು ಪಥ್ಯ ಹೇಳ್ಬೇಕಾದ್ರೆ ಇದೇ ಬೇಸಿಸ್ ಮೇಲೆ ಹೇಳೋದು. ಇದಕ್ಕೆಲ್ಲ ಟೈಮ್ ತೊಗೊಳುತ್ತೆ, ಒಂದೊಂದಕ್ಕೂ ಟೈಮ್ ತೊಗುತ್ತೆ. ಸೊ ಇಲ್ಲೇನು ಹೇಳಿದರೆ, ಸ್ಥೂಲ ಶರೀರ. ಸ್ಥೂಲ ಶರೀರ ಅಂದರೆ ಏನಪ್ಪ ಅಂದರೆ ಇದು ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ. ಓಕೆನಾ, ಇದು ಸ್ಥೂಲ ಶರೀರ. ಆಮೇಲೆ ಪಾದೋರು ರುವೋಕ್ಷಭೋಜ ಪುಷ್ಟ ಮಸ್ತಕೈ ರಂಗೈರುಪಾಂಗೈ ರೂಪಯುಕ್ತ ಮೇತತ್. ಅಂದರೆ ಏನೇನು ನಮ್ಮ ದೇಹದ ಭಾಗಗಳನ್ನು ಹೇಳಿದ್ದಾರೆ. ಪಾದ, ಕಾಲು, ತೊಡೆ, ತಲೆ, ಬೆನ್ನು, ಕೈ, ಕಾಲು, ಇವೆಲ್ಲವೂ ಕೂಡ ಸ್ಥೂಲ ಶರೀರ. ಓಕೆನಾ, ಇದೆಲ್ಲ ಅನಾತ್ಮ ಮುಂದೆ ಹೇಳ್ತಾರೆ. ಓಕೆನಾ, ಇದು ಯಾವುದೋ ಆತ್ಮ ಅಲ್ಲ, ಇದು ಯಾವುದೋ ನಾನಲ್ಲ, ಇದು ಯಾವುದೋ ನಾನಲ್ಲ. ಶರೀರ ಇದೆ, ಅದ್ರ ಕೆಲಸ ಅದು ಮಾಡ್ತಾಯಿದೆ ಅಷ್ಟೇ. ನಾನಾದು ಅಂದರೆ ಅಲ್ಲ, ಅದ್ರ ಪಾಡ್ಗದ ಕೆಲಸ ಮಾಡ್ತಾಯಿದೆ. ಓಕೆನಾ, ಸೊ ಇದು ಒಂದು ಸ್ಥೂಲ ಶರೀರದ ವರ್ಣನೆಯನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಈ ಮಾಡ್ರನ್ ಸೈನ್ಸಿಗೆ ಬರೋಣ. ಓಕೆನಾ, ಮಾಡ್ರನ್ ಸೈನ್ಸ್ಗೆ ಬರೋಣ. ಏನು ಈ ಶರೀರ ಅಥವಾ ಈ ಒಂದು ವಸ್ತುಗಳು ಹೇಗಾಗಿದೆ ಅಂತ ಹೇಳ್ತಾರೆ ಅಂದರೆ, ಓಕೆ, ಇವಾಗ ನೋಡಿ, ಅಲ್ಲಿರುವಂಥದ್ದು ಫಸ್ಟಲ್ಲಿರುವಂಥದ್ದು ಯಾವುದೋ ಒಂದು ಮ್ಯಾಟರ್, ಏನೋ ಒಂದು ಕಲ್ಲು, ಮಣ್ಣು, ನಿಮ್ಮ ಡಸ್ಟರೋ, ನಿಮ್ಮ ಬುಕ್ಕೋ, ಏನೋ ಒಂದು ಮ್ಯಾಟರು. ಓಕೆನಾ, ಆ ಮ್ಯಾಟರ್ ಯಾವುದರಿಂದ ಆಗಿದೆ ಅಂದರೆ ಮಾಲಿಕ್ಯೂಲ್ಗಳಿಂದ ಆಗಿದೆ ಅಂತಾರೆ. ಆ ಮಾಲಿಕ್ಯೂಲ್ ಯಾವುಗಳಿಂದ ಆಗಿದೆ ಅಂದರೆ ಆಟಮ್ಗಳಿಂದ ಅಂತ ಆಗ್ತಾರೆ. ಆಟಮ್ ಅಂದರೆ ಪರಮಾಣು ಅಂತ ಕರಿತೀವಲ್ಲ ಅದು. ಅಂದರೆ ಕಣ್ಣಿಗೆ ಕಾಣಿಸದಂಥದ್ದು. ಓಕೆನಾ, ಪರಮಾಣು, ಅಣು ಅಥವಾ ಪರಮಾಣು ಕಣ್ಣಿಗೆ ಕಾಣಿಸುವಂಥದ್ದು. ಅದೆಲ್ಲ ಸೇರಿಕೊಂಡು ಒಂದು ಮಾಲಿಕ್ಯೂಲ್ ಆಗತ್ತೆ. ಅದೆಲ್ಲ ಸೇರಿಕೊಂಡು ಇದಾಗತ್ತೆ, ಯಾವುದೋ ಒಂದು ಮ್ಯಾಟರ್ ಆಗುತ್ತೆ, ಯಾವುದೋ ಒಂದು ವಸ್ತು ಆಗುತ್ತೆ. ಇದು ಮಾಡ್ರನ್ ಸೈನ್ಸ್ ಹೇಳುವಂಥದ್ದು. ಓಕೆನಾ, ಬಟ್ ಅದೇ ನಮ್ಮ ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ನಮ್ಮ ದೇಹ ಸೂಕ್ಷ್ಮಭೂತಗಳಿಂದ ಆಗಿದೆ ಅಂತ ಹೇಳ್ತಾರೆ. ಅದು ಹೇಗಾಗಿದೆ ಅನ್ನೋದನ್ನು ಲಾಸ್ಟ್ನಲ್ಲಿ ವಿವೇಕ ಚೂಡಾಮಣಿಯಲ್ಲಿ ನಿಮ್ಗೆ ಹೇಳಿದ್ದೆ, ಪಂಚೀಕರಣ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಸ್ವಲ್ಪ ನಾನು ಅರ್ಥ ಮಾಡಿಕೊಂಡು ಪಂಚೀಕರಣವನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಸೊ ಅದನ್ನು ಏನಂತ ಕರಿತೀವಿ ಅಂದರೆ ಪಂಚೀಕರಣ ಅಂತ ಕರಿತೀವಿ. ಓಕೆನಾ, ಸೂಕ್ಷ್ಮಭೂತಗಳಿಂದ ಶುರುವಾಗಿ ಅಲ್ಲಿಂದ ಒಂದು ಯಾವುದೋ ಒಂದು ವಸ್ತುವಾಗತ್ತಲ್ಲ, ಆ ಕ್ರಮವನ್ನು ಪಂಚೀಕರಣ ಅಂತ ಕರಿತೀವಿ. ಸೊ ಹೇಗಾಗಿದೆ ಇದು ಪಂಚೀಕರಣವನ್ನು ತುಂಬ ಡೀಟೇಲಾಗಿ ನಮ್ಮಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನು ಪಂಚಭೂತಗಳು ನಿಮ್ಗೆ ಯಾವುದೇ ಅದು ಒಂದು ಗೊತ್ತು. ಓಕೆನಾ, ಆಕಾಶ, ವಾಯು, ಅಗ್ನಿ, ಆಪಹ, ಪೃಥ್ವಿ, ಇದೆಲ್ಲ ಪಂಚಭೂತಗಳು. ಗಾಳಿ, ಓಕೆನಾ, ಪಂಚಭೂತಗಳು. ಈ ಪಂಚಭೂತಗಳ ಪ್ಯೂರೆಸ್ಟ್ ಫಾರ್ಮ್, ಪ್ಯೂರ್ ಅಂದರೆ ಪ್ಯೂರ್ ಆಗಿರುವಂತಹ ಪಂಚಭೂತಗಳು, ಅದನ್ನು ತನ್ಮಾತ್ರಗಳು ಅಂತ ಕರಿತೀವಿ. ತನ್ಮಾತ್ರಗಳು ಅಂತ ಅಂದರೆ ಆಕಾಶ ಮಹಾಭೂತ, ವಾಯು ಮಹಾಭೂತ, ಅಗ್ನಿ ಮಹಾಭೂತ, ಜಲ ಮಹಾಭೂತ, ಪೃಥ್ವಿ ಮಹಾಭೂತ. ಇದು ಪ್ಯೂರೆಸ್ಟ್ ಫಾರ್ಮ್. ಓಕೆನಾ, ಈ ಪ್ಯೂರೆಸ್ಟ್ ಫಾರ್ಮ್ ಆಫ್ ಪಂಚಭೂತ, ಓಕೆನಾ, ಪಂಚಭೂತಗಳು ಡಿವೈಡ್ ಆಗತ್ತೆ. ಓಕೆನಾ, ಡಿವೈಡ್ ಆಗತ್ತೆ, ಈಕ್ವಲ್ ಆಗಿ ಡಿವೈಡ್ ಆಗತ್ತೆ. ಓಕೆನಾ, ಅದನ್ನು ಫಸ್ಟ್ ಡಿವೈಡ್ ಅಂತ ಕರೀತಾರೆ. ಫಸ್ಟ್ ಡಿವೈಡ್ ಆಗತ್ತೆ. ಆ ಡಿವೈಡ್ ಆಗಿ ಸಪ್ರೇಟ್ ಆಗತ್ತೆ. ಓಕೆನಾ, ನೋಡಿ ಅಲ್ಲಿ ಮೂರನೇದರಲ್ಲಿದೆ ನೋಡಿ, ಮೂರನೇ ಇದರಲ್ಲಿ ಸಪ್ರೇಟ್ ಆಯಿತು, ಅರ್ಧ ಡಿವೈಡ್ ಆಯಿತು, ಸಪ್ರೇಟ್ ಆಯಿತು. ಸಪ್ರೇಟ್ ಆದಮೇಲೆ ಏನಾಯಿತು, ಅದರ ಒಂದು ಭಾಗ ಎರಡು ಅರ್ಧ ಭಾಗ ಆಯಿತು, ಅದರ ಒಂದು ಅರ್ಧ ಭಾಗ 4 ಡಿವೈಡ್ ಆಯಿತು. ಒಂದು ಅರ್ಧ ಭಾಗ
4 ಡಿವೈಡ್ ಆಯಿತು. ಓಕೆನಾ? ಈ 4 ಡಿವೈಡ್ ಆದಮೇಲೆ ಓಕೆನಾ ಏನಾಗತ್ತೆ ಅಂದರೆ ಮೇಲಿರುವ 4 ಬೇರೆ ಪಂಚಭೂತಗಳ ಜೊತೆ ಸೇರುತ್ತೆ. ಇವಾಗ ಸ್ಪೇಸ್ ಫಸ್ಟ್ ನೋಡಿ, ಸ್ಪೇಸ್ ಅಂತ ಇದೆ. ಓಕೆನಾ? ಸ್ಪೇಸ್ ನೋಡಿ, ಅಲ್ಲಿ ಅರ್ಧ ಸ್ಪೇಸ್ ಇದೆ. ನಂಗೊಂಚೂರು ಇದು ಕೋಲ್ ಕೊಡ್ತೀನಿ. ಇವಾಗ ಇಲ್ಲಿ ಅರ್ಧ ಡಿವೈಡ್ ಆಯಿತು. ಹೌದಾ? ಅರ್ಧ ಡಿವೈಡ್ ಆಯಿತು. ಇದೇ ಪಂಚಮಹಾಭೂತನೇ ಅರ್ಧ 2 ಈಕ್ವಲ್ ಆಗಿ ಡಿವೈಡ್ ಆಗಿರೋದು. ಓಕೆನಾ? ಸೈಡ್ ಆಯಿತು. ಹೌದಾ? ಈಕ್ವಲ್ ಆಗಿ ಡಿವೈಡ್ ಆಯಿತು. ಇದು ಈಕ್ವಲ್ ಆಗಿ ಡಿವೈಡ್ ಆದಮೇಲೆ ಓಕೆನಾ, ಈಕ್ವಲ್ ಆಗಿ ಡಿವೈಡ್ ಆದಮೇಲೆ ಇದರ ಅರ್ಧ ಭಾಗ 4 ಡಿವೈಡ್ ಆಗುತ್ತೆ. ಅಂದರೆ ಇವಾಗ ಇದು 1/2 ಅಂದರೆ 1/4 1/4 1/4 1/4. ಓಕೆನಾ? 4 ಡಿವೈಡ್ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಇದರ ಒಂದು ಭಾಗ ಮತ್ತು ಮಿಕ್ಕ ಉಳಿದ 4 ಪಂಚಭೂತಗಳ ಒಂದು ಭಾಗ ಇಲ್ಲಿ ಸೇರಿಕೊಳ್ಳುತ್ತೆ. ಅಂದರೆ ಇವಾಗ ಏನಾಯಿತು ನೋಡಿ, ಇದು ಒಂದು ಸ್ಪೇಸು. ಇವಾಗ ಇದು ಒಂದು ಸ್ಪೇಸು. ಓಕೆನಾ? ಅದ್ರ ಜೊತೆ ಏನು ಸೇರಿಕೊಂಡಿದೆ? ಏರ್, ಫೈರ್, ವಾಟರ್, ಅರ್ತ್. ಅಂದರೆ ಅರ್ಥ ಏನಾಯಿತು, ಇವಾಗ ನಾನು ಸ್ಪೇಸ್ ಅಂತ ತಗೊಂಡ್ರೆ ಅಂದರೆ ಆಕಾಶ ಮಹಾಭೂತ ಅಂತ ತಗೊಂಡ್ರೆ, ಅಥವಾ ಆಕಾಶ ಇವಾಗ ನೋಡ್ತಾ ಇದ್ದೀರಲ್ಲ ನೀವು, ಆಕಾಶ ಅಂತ ತಗೊಂಡ್ರೆ ಅದರಲ್ಲಿ ಅರ್ಧ ಭಾಗ ಆಕಾಶ. ಓಕೆನಾ? ಇನ್ನು ಕಾಲು ಭಾಗ 1/8 ಭಾಗ ಗಾಳಿ, ಇನ್ನು 1/8 ಭಾಗ ಅಗ್ನಿ, ಇನ್ನು 1/8 ಭಾಗ ನೀರು, ಇನ್ನು 1/8 ಭಾಗ ಪೃಥ್ವಿ. ನಿಮ್ಗೆ ಇನ್ನೊಂಚೂರು ಅರ್ಥ ಆಗೋದಕ್ಕೆ ಇವಾಗ ನೋಡಿ, ವಾಟರ್ ಅಂತ ತಗೊತೀನಿ. ಇವಾಗ ವಾಟರ್ ಮಹಾಭೂತ ನಿಮಗೆ ಗೊತ್ತು, ನಿಮ್ಮ ಹತ್ರದ ನೀರಿದೆ. ನೀರು ಏನರಿಂದ ಆಗಿದೆ ಅಂತ ಯಾವ್ಯಾವ ಪಂಚಮಹಾಭೂತಗಳಿದೆ ಅಂದರೆ ನೀರಲ್ಲಿ ಅರ್ಧ ನೀರು. ಓಕೆನಾ? ಅದ್ರ ಜೊತೆಗೆ ಆಕಾಶ ಕೂಡ ಇದೆ ಅದರಲ್ಲಿ. ಆಮೇಲೆ ಗಾಳಿ ಇದೆ ನೀರಲ್ಲಿ, ಆಮೇಲೆ ಅಗ್ನಿ ಇದೆ, ಆಮೇಲೆ ಭೂಮಿ ಇದೆ. ಇಷ್ಟು ಸೇರಿ ನೀರಾಗತ್ತೆ. ಗೊತ್ತಾಗ್ತಾ ಇದೆಯಾ? ಅದೇ ಥರ ಅರ್ತು, ಆ ಮಹಾಭೂತದ ಕಾಂಪೊನೆಂಟು ಜಾಸ್ತಿ ಇರುತ್ತೆ. ಇನ್ನು ಮಿಕ್ಕಿದ ಕಾಂಪೊನೆಂಟ್ಗಳೆಲ್ಲ ಕಾಲು ಭಾಗ ಇದ್ದೇ ಇರುತ್ತೆ. ಓಕೆನಾ? ಈ ಥರ ಕಾಂಬಿನೇಷನ್ ಆಗಿ ನಿಮ್ಮ ಆರ್ಗನ್ಗಳಾಗತ್ತೆ. ಕಿಡ್ನಿ, ಲಿವರು, ಕಿವಿ, ಕಣ್ಣು, ಮೂಗು, ನಾಲಿಗೆ, ಬಾಯಿ ಎಲ್ಲವೂ ಆಗತ್ತೆ. ಓಕೆನಾ? ಇದು ಆದಮೇಲೆ ನಿಮ್ಮ ಅಂಗಾಂಗಗಳು ಈ ಥರ ಆಗಿ ಪಂಚಭೂತ ಪಂಚೀಕರಣ ಆಗಿ ಸೃಷ್ಟಿ ಆದಮೇಲೆ ದಟ್ ಈಸ್ ನಥಿಂಗ್ ಬಟ್ ಸ್ಥೂಲ ಶರೀರ. ಓಕೆನಾ? ದಟ್ ಈಸ್ ನಥಿಂಗ್ ಬಟ್ ಸ್ಥೂಲ ಶರೀರ. ಈ ಸ್ಥೂಲ ಶರೀರ ಏನಕ್ಕೆ ಬೇಕು ಅಂದರೆ ಈ ತನ್ಮಾತ್ರಗಳನ್ನು ಫೀಲ್ ಮಾಡ್ಕೋಬೇಕು. ಅಂದರೆ ಈ ತನ್ಮಾತ್ರಗಳನ್ನು ಫೀಲ್ ಮಾಡ್ಕೊಳ್ಳೋದಕ್ಕೆ ಸ್ಥೂಲ ಶರೀರ ಬೇಕು. ಗೊತ್ತಾಗ್ತಾ ಇದೆಯಾ? ತನ್ಮಾತ್ರಗಳನ್ನು ಫೀಲ್ ಮಾಡ್ಕೊಳ್ಳೋದಕ್ಕೆ ಸ್ಥೂಲ ಶರೀರ ಬೇಕು. ನಿಮಗೆ ಪ್ಯೂರ್ ಗಾಳಿ ಫೀಲ್ ಆಗಬೇಕು, ಪ್ಯೂರ್ ಇದು ಫೀಲ್ ಆಗಬೇಕು ಅಂದರೆ, ಆ ತನ್ಮಾತ್ರಗಳು ಫೀಲ್ ಆಗಬೇಕು ಅಂದರೆ ಶರೀರ ಬೇಕು, ಸ್ಥೂಲ ಶರೀರ ಬೇಕು. ಸೊ ದಿಸ್ ಆ್ಯಕ್ಟ್ಸ್ ಆಸ್ ಎ ಮೀಡಿಯೇಷನ್. ಗೊತ್ತಾಗ್ತಾ ಇದೆಯಾ? ಹೇಗೆ ಈಗ ಫಾರ್ಮೇಷನ್ ಆಗುತ್ತೆ ಅಂತ. ಅಕಾರ್ಡಿಂಗ್ ಟು ಮಾಡರ್ನ್ ಸೈನ್ಸ್ ಏನು ಹೇಳ್ತಾರೆ, ಆಟಮ್ಮು ಇದು ಮಾಡಿದ್ರೆ ಆಟಮ್ ಜೊತೆಗೆ ಇನ್ನೊಂದು ಆಟಮ್ ಸೇರಿಕೊಂಡು ಇನ್ನೊಂದು ಮಾಲಿಕ್ಯೂಲ್ ಆಗುತ್ತೆ, ಇದಾಗತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಹಾಗೆ ಹೇಳ್ತಾ ಇಲ್ಲ. ವಿ ಆರ್ ಟೆಲಿಂಗ್ ಇನ್ ದ ಕ್ಯಾರೆಕ್ಟರ್ಸ್, ಗುಣಗಳು, ಭೂತಗಳು, ವಾಯು, ಆ ಪ್ಯೂರಿಟಿನಲ್ಲಿ ಹೇಳ್ತಾ ಇದ್ದೀವಿ. ಓಕೆನಾ? ಆ ಪ್ಯೂರಿಟಿನಲ್ಲಿ ಹೇಳ್ತಾ ಇದ್ದೀವಿ. ಸೊ ಆ ಥರ ಆಗಿ ನಿಮಗೆ ಇಲ್ಲಿ ಸ್ಥೂಲ ವಸ್ತುವಾಗತ್ತೆ ಅಥವಾ ಸ್ಥೂಲ ಶರೀರವಾಗತ್ತೆ. ಈ ಶರೀರದಿಂದ ನಾವು ಇದನ್ನು ಫೀಲ್ ಮಾಡ್ಕೋಬಹುದು.
ಅಂದರೆ ತನ್ಮಾತ್ರಗಳನ್ನು ಫೀಲ್ ಮಾಡ್ಕೋಬಹುದು. ತನ್ಮಾತ್ರ ಅಂದರೆ ಅನ್ಡಿವೈಡೆಡ್, ಇಂಪ್ಯೂರಿಟಿ ಇಲ್ಲದೆ ಇರೋದು, ಅದನ್ನು ನಾವು ಪ್ಯೂರ್ ಮಾಡ್ಕೋಬಹುದು. ಸೊ ಇದನ್ನು ನಾವು ಸ್ಥೂಲ ಶರೀರ ಅಂತ ಕರಿತೀವಿ. ಓಕೆನಾ? ಇದು ಪಂಚೀಕರಣವಾಗಿ ಬರುವಂಥ ಸ್ಥೂಲ ಶರೀರ. ಸೊ ನಾವೇನು ಮಾಡ್ತೀವಿ, ಈ ಸ್ಥೂಲ ಶರೀರವೇ ನಮಗೆ ಪ್ರಾಬ್ಲಮ್. ಯಾಕೆ? ಕೈ ನಾನು, ತೊಡೆ ನಾನು, ಕಣ್ಣು ನಾನು, ಹೃದಯ ನಾನು. ಇಲ್ಲಿ ನಾನು ಎಲ್ಲಿದೆ ಅಲ್ವಾ? ಪ್ರಾಕ್ಟಿಕಲಾಗಿ ನಾನು ಎಲ್ಲಿದೆ? ನಾನು ಇಲ್ವೇ ಇಲ್ಲ. ಅದರ ಒಂದು ಕ್ಯಾರೆಕ್ಟರ್ಗಳಿಂದ, ಪಂಚಭೂತದ ಕ್ಯಾರೆಕ್ಟರ್ಗಳಿಂದ ಆಗಿರುವಂತಹ ದೇಹ. ನಾನು ಎಲ್ಲಿ ಬಂತಿಲ್ಲಿ? ಈಗ ನನ್ನ ಕೈ ನಾನು ಅಂತ ಅಂದ್ಕೊಳಕ್ಕಾಗತ್ತಾ? ನನ್ನ ತೊಡೆ ನಾನು ಅಂದ್ಕೊಳಕ್ಕಾಗತ್ತಾ? ನನ್ನ ಕಣ್ಣು ನಾನು ಅಂದ್ಕೊಳಕ್ಕಾಗತ್ತಾ? ಕಣ್ಣು ನೋಡ್ತಾ ಇದೆ, ಫೀಲ್ ಮಾಡ್ತಾ ಇದೆ. ಇದರಿಂದ ಆಗಿರೋದೇ ಸ್ಥೂಲ ಶರೀರ, ಸ್ಥೂಲ ಆರ್ಗನ್ನು. ಇದು ಅದನ್ನು ಫೀಲ್ ಮಾಡ್ಕೊಳತ್ತಷ್ಟೇ. ನೀನೇನು ಮಾಡ್ತಾ ಇದೀಯಾ? ಸೊ ಅಂದರೆ ನೀನು ಅದಲ್ಲ. ಗೊತ್ತಾಗ್ತಾ ಇದೆಯಾ? ಅಂದರೆ ನಾನು ಅದಲ್ಲ ಅಂದರೆ ಆತ್ಮ ಅಲ್ಲ. ನಾನು ಅಂದರೆ ಏನು ಅನ್ಕೊಂಬಿಟ್ಟಿದ್ದೀವಿ ನಾವು? ನಾನು ಹೇಳಿದೆ ಅಲ್ಲ, ನಾನು ಅಂದಿದ ತಕ್ಷಣ ನಮ್ಗೇನು ಬರುತ್ತೆ? ಮೇಡಮ್ ಇವಾಗ ನಿಮ್ಮ ಕೈ ತೆಗೀರಿ ಅಂದರೆ, ಸರ್ ನನ್ನ ಕೈಯ ಸರ್ ಅಂತೀರಾ? ಹಾಂ, ನಾನು ನೋಡ್ತಾ ಇದ್ದೀನಿ, ನಾನು ಫೀಲ್ ಮಾಡ್ತಾ ಇದ್ದೀನಿ, ನಾನು ಎಲ್ಲ ತೊಗೊತಾ ಇದ್ದೀನಿ, ನಾನು ತಿಂತಾ ಇದ್ದೀನಿ. ಇದನ್ನು ನಾನು ಇದೇ ಅಹಂಕಾರಕ್ಕೆ ಕಾರಣ. ನಾನು ಅಂದರೆ ಅಹಂಕಾರ. ಫಸ್ಟು ದೇಹವನ್ನು ಬಿಡಬೇಕು, ನಾನು ಅನ್ನೋದನ್ನು, ಆತ್ಮವನ್ನು ತಿಳ್ಕೊಳ್ಬೇಕು ಅಂದರೆ ಫಸ್ಟು ನಾನು ದೇಹ ಅನ್ನೋದನ್ನು ಬಿಡಬೇಕು. ಯಾಕೆ ಇದನ್ನು ಹೇಳಿದ್ದಾರೆ ಅಂದರೆ ಅರ್ಥ ಮಾಡಿಸೋದಕ್ಕೆ. ಪ್ರೀವಿಯಸ್ ಅರ್ಥ ಮಾಡಿಸಿದ್ರು, ಸ್ಥೂಲ ಶರೀರ ಅಂದರೆ ಏನು ಅಂತ ಅರ್ಥ ಮಾಡಿಸಿದ್ರು. ಏನೋ ರಸ, ರಕ್ತ, ಮಾಂಸ, ಮೇದ, ಮಜ್ಜ ಮತ್ತು ಶುಕ್ರ, ಹೌದಾ? ಅದು ನೀನಲ್ಲಪ್ಪ, ನೋಡು ಬರ, ಇದೆಲ್ಲ ಸ್ಥೂಲ ಶರೀರ ಅಂದರು. ಕೈ, ಕಾಲು, ಕಣ್ಣು, ಕಿವಿ, ಮೂಗು, ಅಂಗಾಂಗಗಳೆಲ್ಲ ಸ್ಥೂಲ ಶರೀರನಪ್ಪ, ಅದನ್ನು ಸ್ಥೂಲ ಶರೀರ ಅಂತ ಹೇಳ್ತಾರೆ ಅಂದರು. ಅದು ಯಾವುದರಿಂದ ಆಗಿದೆ ಅಂದರೆ ಸೂಕ್ಷ್ಮಭೂತಗಳಿಂದ ಆಗಿದೆ ಅಂದರು. ಸೂಕ್ಷ್ಮಭೂತಗಳಿಂದ ಹೆಂಗಾಗಿದೆ ಅಂದರೆ ಪಂಚೀಕರಣದ ಮೂಲಕ ಆಯಿತು ಅಂದರು. ಪಂಚೀಕರಣದಲ್ಲಿ ಏನಾಯಿತು ಅಂದರೆ ಅವೇ ಡಿವೈಡ್ ಆಯಿತು. ಡಿವೈಡ್ ಆಗಿ ಅವೇ ಅಂಟ್ಕೊಳ್ತಾ ಹೋಯಿತು. ಅವೇ ಅಂಟ್ಕೊಳ್ತಾ ಹೋಗಿ ಒಂದು ಸ್ಥೂಲ ಆರ್ಗನ್ ಅಥವಾ ಸ್ಥೂಲ ಶರೀರವಾಯಿತು. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿಬಿಟ್ರೆ ಆವಾಗ ನಾನು ಈ ದೇಹ ಅಲ್ಲ ಅನ್ನೋದು ಅರ್ಥ ಆಯಿತು. ಯಾಕೆಂದರೆ ಇದೇ ಮೇನ್ ಕಾರಣ, ಎಲ್ಲದಕ್ಕೂ ಇದೇ ಕಾರಣ ತಾನೆ. ನನಗೆ ಬೇಕು, ನಂದು, ನನ್ನ ಆಸೆ, ನಾನು ನೋಡ್ತಾ ಇದ್ದೀನಿ, ನಾನು ಬಟ್ಟೆ ಹಾಕ್ಕೊತಾ ಇದ್ದೀನಿ, ಇದೆಲ್ಲದಕ್ಕೂ ಇದೇ ಕಾರಣ, ಸ್ಥೂಲ ಶರೀರ. ಸೊ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ, ಇದು ಪಂಚಮಹಾಭೂತಗಳು, ಪಂಚೀಕರಣ ಹೇಗಾಗಿದೆ ಅಂತ ತಿಳ್ಕೊಂಬಿಟ್ರೆ ಇಲ್ಲಿ ನಾನು ಅನ್ನೋ ಪ್ರಶ್ನೆ ಬರೋಲ್ಲ. ಅಹಂಕಾರಕ್ಕೆ ಕಾರಣವಾದ ಒಂದು ವಿಷಯ. ಅದಕ್ಕೆ ಫಸ್ಟು ಸ್ಟಾರ್ಟ್ ಫ್ರಮ್ ನೋನ್. ಬೇರೆ ಇನ್ನೇನು ಹೇಳಿಲ್ಲ ಅವರು. ಫಸ್ಟ್ ನೀನು ತಿಳ್ಕೊಳಪ್ಪ, ನೀನು ನಿಂತಿದ್ಯಲ್ಲ ಬಾಡಿ, ನಿನ್ನ ಬಾಡಿ ಏನಿದೆ ಅದು ನೀನಲ್ಲ, ಬರೀ ಯಾರೋ ಕಟ್ಟಿದಾರಷ್ಟೇ. ಓಕೆ, ಪಂಚಭೂತಗಳಿಂದ ಗೋಡೆ ಕಟ್ಕೊಂಡು ಇದೆಲ್ಲ ಕಟ್ಕೊಂಡು ತಾರಸಿ ಹಾಕ್ಕೊಂಡು ಇದೆ ಅಷ್ಟೇ. ಓನರ್ ಬೇರೆಯವನು ಯಾರೋ, ನೀನು ಸುಮ್ಮನೆ ಕಟ್ಕೊಂಡಿದ್ಯಾ ಅಷ್ಟೇ, ನೀನೇ ಓನರ್ ಅಲ್ಲ. ಅದನ್ನು ಇಲ್ಲಿ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅರ್ಥ ಆಯ್ತಾ? ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನಾನು ತುಂಬ ಯೋಚನೆ ಮಾಡಿ ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಓಕೆನಾ? ಸೊ ಇವಾಗ ನೀವು ಯಾವುದೇ ವಸ್ತುವನ್ನು ನೋಡಿ, ಒಂದು ಪಂಚಮಹಾಭೂತ ಜಾಸ್ತಿ ಇರುತ್ತೆ, ಹಾಂ, ಇನ್ನು ಮಿಕ್ಕಿದ್ದೆಲ್ಲ ಅರ್ಧದ ಕಾಲು ಇರುತ್ತೆ, ಕಾಲು ಭಾಗ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಪಂಚೀಕರಣ. ಯಾವುದೇ ವಸ್ತು, ಯಾವುದೇ ಒಂದು ಇದನ್ನು ನೋಡಿ, ವಸ್ತುವನ್ನು ನೋಡಿ ಅಥವಾ ಯಾವುದೇ ಒಂದು ದೇಹದ ಭಾಗವನ್ನು ನೋಡಿ, ಇದಕ್ಕೆ ಜಾಸ್ತಿ ಇರುತ್ತೆ. ಅದಕ್ಕೆ ನಿಮಗೆ ವಾತ, ಪಿತ್ತ, ಕಫ, ಅಗ್ನಿ ಜಾಸ್ತಿ ಇದೆ, ಇದು ಜಾಸ್ತಿ ಇದೆ, ಆ ಜಾಗದಲ್ಲ ಜಾಸ್ತಿ ಇರುತ್ತೆ. ಬಟ್ ಬೇರೆದಿಲ್ವಾ ಅಂದರೆ ಇಲ್ಲ, ಇದೆ, ಎಲ್ಲನೂ ಇರುತ್ತೆ, ಕಾಲು ಭಾಗ ಇರುತ್ತೆ. ಓಕೆನಾ? ಇದನ್ನು ಪಂಚೀಕರಣ ಅಂತಾರೆ. ಎಲ್ಲೂ ಎಕ್ಸ್ಪ್ಲೈನ್ ಮಾಡಲ್ಲ ಇದನ್ನು. ವೇದಾಂತದಲ್ಲಿ ತುಂಬ ಅಪರೂಪ ಇದನ್ನು ಎಕ್ಸ್ಪ್ಲೈನ್ ಮಾಡೋದು. ಯಾಕೆಂದರೆ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಅದರಿಂದ ಸರಿಯಾಗಿ ಅರ್ಥ ಮಾಡ್ಕೊಂಬಿಡಿ.
ಓಕೆನಾ, ಪಂಚೀಕರಣ ಅಂತ ಏನಿಲ್ಲ, ವೆರಿ ಸಿಂಪಲ್. ಮಾಡರ್ನ್ ಸೈನ್ಸ್ ಏನು ಹೇಳುತ್ತೆ ಅಂದರೆ ಆಟಮ್ಸ್ ಅಂತ ಹೇಳುತ್ತೆ, ಓಕೆ, ವಿಚ್ ಕೆನಾಟ್ ಬಿ ಸೀನ್, ಅದನ್ನು ಅಂತ ಹೇಳುತ್ತೆ. ಬಟ್ ನಾವು ಅದನ್ನು ಹೇಳಲ್ಲ, ಮಹಾಭೂತಗಳು, ತನ್ಮಾತ್ರಗಳು ಅಂತ ಹೇಳ್ತೀವಿ. ಆ ಪ್ಯೂರಿಫೈಡ್ ಮಹಾಭೂತ ಈಸ್ ತನ್ಮಾತ್ರ. ಆ ತನ್ಮಾತ್ರಗಳ ಡಿವಿಷನ್ಸ್ಗಳು ಬಂದು ಅದು ಸ್ಥೂಲ ಶರೀರವಾಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಎಲ್ಲ ಸ್ಥೂಲ ಭಾಗಗಳಲ್ಲೂ ಕೂಡ ಎಲ್ಲ ಪಂಚಮಹಾಭೂತಗಳು ಇರುತ್ತೆ. ಕ್ಲಿಯರಾ? ಸೊ ಇದು ನಾನು ಅನ್ನೋದಕ್ಕೆ ಕಾರಣ. ಎಲ್ಲದೂ ರಿಟೈನ್ ಮಾಡ್ತೀವಿ, ಇದನ್ನೇ ನಾನು 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 ಅಂದ್ಕೊಂಡು ಓಡಾಡ್ತೀವಿ.